ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾ ಇರ್ತೀವಿ. ಅಕ್ಕಿನ ನೆನೆಸಿ ರುಬ್ಬೋ ಅವಶ್ಯಕತೆ ಇಲ್ದಿರ ಈ ರೀತಿ ಅವಲಕ್ಕಿನ ಬಳಸ್ಕೊಂಡು ಈಸಿಯಾಗಿ ಅವಲಕ್ಕಿ ಇಡ್ಲಿನ ಮಾಡ್ಕೋಬೋದು. ನಾವು ಇನ್ಸ್ಟೆಂಟಾಗಿ ಇಡ್ಲಿನ ಮಾಡ್ಕೋಬೋದು. ಇದಕ್ಕೆ ನಾನು 1 ಕಪ್ ಅವಲಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಸ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ. ಅವಲಕ್ಕಿ ನೆನೆಯಷ್ಟರಲ್ಲಿ ನಾನು ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ಕಡಲೆ ಬೀಜ, ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ ಅದನ್ನು ಸ್ವಲ್ಪ ಹೆಂಚಿನ ಮೇಲೆ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅದೇ ಹೆಂಚಿನ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಒಣಮೆಣಸಿನ್ಕಾಯಿ, ಖಾರಕ್ಕೆ ಒಂದು 7 ರಿಂದ 8 ಒಣಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇದನ್ನು ಮುದ್ದೆಗೂ ಸಹ ತಿನ್ಬೋದು, ಇಡ್ಲಿಗೆ, ದೋಸೆಗೆಲ್ಲ ತುಂಬ ರುಚಿಯಾಗಿರುತ್ತೆ. ಈಗ ನಾವು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನಾನು ಇಲ್ಲಿ 1 ಕಪ್ ಅವಲಕ್ಕಿಗೆ 1 ಕಪ್ ಅಷ್ಟು ರವೆ ತಗೋತಾ ಇದ್ದೀನಿ. ಮೀಡಿಯಮ್ ರವೆ, ನಾವು ಉಪ್ಪಿಟ್ಟು ಬಳಸೋ ರವೆ ತಗೊಂಡು ಆ ರವೆಗೆ ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊಸರು ಸ್ವಲ್ಪ ಹುಳಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಇಡ್ಲಿ ಸಾಫ್ಟಾಗಿ ಆಗುತ್ತೆ. ನಾವು ಅವಲಕ್ಕಿ ಬಳಸಿರೋದ್ರಿಂದ ಇಡ್ಲಿ ಸಾಫ್ಟಾಗೇ ಆಗುತ್ತೆ. ರವೆ ಮೊಸರನ್ನ ಹಾಕ್ಕೊಂಡು ಅದನ್ನು ಒಂದು 2 ರೌಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅವಲಕ್ಕಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ರೆಡಿ ಆಯಿತು. ಅವಲಕ್ಕಿ ರವೆನ ರುಬ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸೋಡಾ ಆಪ್ಷನಲ್ಲು, ಬೇಕು ಅಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಆಗುತ್ತೆ ಇಡ್ಲಿ. ತುಂಬ ನೀರಾಗಿಲ್ದಿರ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಈ ರೀತಿ. ಇಲ್ಲಿ ಸ್ವಲ್ಪ ಹುಳಿ ಮೊಸರು ಹಾಕಿರೋದ್ರಿಂದ ಸೋಡಾ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ನಾವು ಇಡ್ಲಿನ ರೆಡಿ ಮಾಡ್ಕೋಬೋದು. ಇಡ್ಲಿ ಹಿಟ್ಟು ರೆಡಿ ಆದಮೇಲೆ ನಾನು ಒಂದು 2 ನಿಮಿಷ ಇಟ್ಟು ಇಡ್ಲಿ ಪ್ಲೇಟ್ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಇಡ್ಲಿ ಹಿಟ್ಟನ್ನು ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ನಾನು ನೀರಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಒಂದು 5 ರಿಂದ 10 ನಿಮಿಷ ನಾವು ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಫ್ಟ್ ಆದ ಅವಲಕ್ಕಿ ಇಡ್ಲಿ ರೆಡಿ ಆಗುತ್ತೆ. ತುಂಬ ನೀರಾಗ್ಬಿಟ್ರೆ ಸ್ವಲ್ಪ ನಾವು ತೆಗಿಬೇಕಾದ್ರೆ ತುಂಬ ಮೆತ್ತಕ್ಕಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿರಬೇಕು ಹಿಟ್ಟು. ಇಡ್ಲಿ ರೆಡಿ ಆಗಿದೆ, ಎಷ್ಟು ಸಾಫ್ಟಾಗಿ ಆಗಿದೆ, ತುಂಬ ಸಾಫ್ಟಾಗಿ ಆಗಿರುತ್ತೆ. ಸಾಫ್ಟ್ ಆದ ಅವಲಕ್ಕಿ ಇಡ್ಲಿ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರ್ಗೋಗ್ತಾ ಇರುತ್ತೆ, ಅಷ್ಟು ಸಾಫ್ಟಾಗಿ ಆಗುತ್ತೆ ಈ ಅವಲಕ್ಕಿ ಇಡ್ಲಿ ಜೊತೆಗೆ ಚಟ್ನಿ ಬೆಳಗಿನ ತಿಂಡಿಗೆ ರೆಡಿ ಆಗಿದೆ. ಈ ರೀತಿ ನಾವು ಅಕ್ಕಿನ ನೆನೆಸ್ತೀರಾ ರುಬ್ದಿರಾ ಸಿಂಪಲ್ ಆಗಿ ಅವಲಕ್ಕಿ ಇಡ್ಲಿನ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ ಯು.